ಈ ರಾಮ ವೈಭವ ನೃತ್ಯೋತ್ಸವದ ಈ ಸುಂದರ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಶ್ರೀ ಸಿದ್ಧಗಂಗಾ ಮಠದ ಪರಮಪೂಜ್ಯರಾದ ಆಧ್ಯಾತ್ಮಿಕ ಅನುಭಾವಿಗಳಾದ ಪೂಜ್ಯ ಶಿವಸಿದ್ದೇಶ್ವರ ಸ್ವಾಮಿಗಳ ಪಾದಕಮಲಗಳಲ್ಲಿ ನನ್ನ ಅನಂತ ಪ್ರಣಾಮಗಳು. ನಮ್ಮ ನಾಡಿನ, ರಾಷ್ಟ್ರದ ಮತ್ತು ವಿಶ್ವದ ಬಹುದೊಡ್ಡ ನೃತ್ಯ ಗುರು ಕಲಾರತ್ನ ಸಂಜಯ್ ಶಾಂತಾರಾಮ್ ಅವರು ಬಂದಿದ್ದಾರೆ. ಅವರಿಗೆ ನನ್ನ ಪ್ರಣಾಮಗಳು. ಆತ್ಮೀಯರಾದ ಸಿದ್ಧಲಿಂಗಪ್ಪನವರೇ, ಪ್ರಸನ್ನಕುಮಾರ್ ಅವರೇ, ಇಡೀ ಕಾರ್ಯಕ್ರಮದ ರೂವಾರಿ, ಚೈತನ್ಯದ ಚಿಲುಮೆ, ಸ್ಫೂರ್ತಿಯ ಸೆಲೆಯಾಗಿ ಇಡೀ ಕಾರ್ಯಕ್ರಮವನ್ನು ಸಂಯೋಜಿಸಿರುವ ಸಹನಾ ಅವರೇ, ಅವರ ನೃತ್ಯ ಪ್ರತಿಭೆಗೆ ಪ್ರೋತ್ಸಾಹ ನೀಡುತ್ತಾ ಇರುವ ಪತಿ ಓಹಿಲೇಶ್ವರ ಅವರೇ, ಆತ್ಮೀಯ ಬಂಧುಗಳೇ, ಈ ವಿನೂತನವಾದಂತಹ ಪ್ರಯೋಗವನ್ನು, ಈ ಸುದೀರ್ಘ ಅವಧಿಯ ಮಾತು ಕಡಿಮೆ ಅಭಿನಯ ಹೆಚ್ಚಾದಂತಹ ಒಂದು ಹೊಸ ಪ್ರಯೋಗವನ್ನು ನಮ್ಮ ಸಹನಾ ಅವರು ಇವತ್ತು ವಾಲ್ಮೀಕಿ ವಿರಚಿತ ರಾಮವೈಭವ ಆಚಾರ್ಯ ನೃತ್ಯೋತ್ಸವವನ್ನು ನಿಮ್ಮ ಮುಂದೆ ಸಾದರಪಡಿಸಿದ್ದಾರೆ. ಎಲ್ಲ ನಾಟ್ಯ ನೃತ್ಯ ಪ್ರಕಾರಗಳಲ್ಲಿ ಭರತನಾಟ್ಯಕ್ಕೆ ಒಂದು ವಿಶೇಷವಾದಂಥ ಅರ್ಥ ಇದೆ. ಭರತ ಅಂದರೆ ಭಾವ, ರಾಗ, ತಾಳಗಳ ತ್ರಿವೇಣಿ ಸಂಗಮ. ಇದರಲ್ಲಿ ನವರಸಗಳನ್ನು ಕಾಣ್ತೇವೆ ಮತ್ತು ಎಲ್ಲ ರೀತಿಯ ಸಾಹಿತ್ಯ ಕಲೆಯ ಪ್ರಕಾರಗಳನ್ನು ನಾವು ಈ ನೃತ್ಯದಲ್ಲಿ ನಾವು ಕಾಣ್ತೇವೆ. ನೃತ್ಯ ಆಂಗಿಕ ವ್ಯಾಯಾಮ ಅಷ್ಟೇ ಅಲ್ಲ, ಆ ವ್ಯಕ್ತಿಗೆ ಅದೊಂದು ಅನುಭೂತಿಯನ್ನು, ದೈವಿ ಸಂಪರ್ಕವನ್ನು, ದೈವಿ ಭಕ್ತಿಯನ್ನು ಅಭಿವ್ಯಕ್ತಿಗೊಳಿಸುವಂತಹ ಒಂದು ದೊಡ್ಡ ಸಾಧನ. ನಿಮಗೆಲ್ಲ ಗೊತ್ತಿರಬೇಕು, ಮೊದಲು ಈ ಭರತನಾಟ್ಯ ನೃತ್ಯವನ್ನು ಕೇವಲ ದೇವಾಲಯಗಳಲ್ಲಿ ಮಾತ್ರ ಪ್ರದರ್ಶನ ಮಾಡತಕ್ಕಂಥ ಸ್ಥಿತಿ ಇತ್ತು. ಬ್ರಿಟಿಷರ ಕಾಲದಲ್ಲಿ ಈ ಭರತನಾಟ್ಯವನ್ನೇ ನಿಷೇಧ ಮಾಡತಕ್ಕಂಥ ಸಂದರ್ಭ ಬಂದಾಗ ಅರುಂಡೇಳ್ ಅನ್ನುವಂತಹ ಮಹಾಮಾತೆ ಆ ನೃತ್ಯ ಇದು ಯಾವುದೋ ಕೆಳದರ್ಜೆಯ ನೃತ್ಯದ ದರ್ಶನವಲ್ಲ, ಇದು ಭಗವಂತನನ್ನು ಮುಟ್ಟತಕ್ಕಂಥ ಆಧ್ಯಾತ್ಮಿಕ ದರ್ಶನದ ಸಾಧನ ಅಂತ ತೋರಿಸುವ ಮೂಲಕ ಬ್ರಿಟಿಷರು ಸಹ ಈ ನೃತ್ಯ ಪ್ರಕಾರವನ್ನು ಅಂಗೀಕರಿಸುವಂಥ ರೀತಿಯಲ್ಲಿ ಮಾಡಿದ್ರು. ಇವತ್ತು ಸಹನಾ ನನಗೆ ಬಹಳ ವರ್ಷಗಳಿಂದ ಬಲ್ಲೆ. ಇಲ್ಲಿ ಜಿಲ್ಲಾಧಿಕಾರಿಯಾಗಿದ್ದಾಗ ಈ ಗುಬ್ಬಿ ವೀರಣ್ಣ ರಂಗಮಂದಿರ ನವೀಕರಣ ಮಾಡೋ ಸಂದರ್ಭದಲ್ಲಿ ಆಕೆಯ ಒಂದು ನೃತ್ಯದ ಒಂದು ಉತ್ಸವವನ್ನು ನಾನು ಕಂಡಿದ್ದೇನೆ. ತುಂಬ ಉತ್ಸಾಹಿ, ತನ್ನ ಇಡೀ ಶಿಷ್ಯರನ್ನು ಎಷ್ಟು ಚೆನ್ನಾಗಿ ತಯಾರು ಮಾಡಿದ್ದಾರೆ. ಅವರಿಗೆ ವಸ್ತ್ರ ವಿನ್ಯಾಸ, ಅವರ ಭಾವಭಂಗಿಗಳು, ಅವರ ಆಂಗಿಕವಾದಂತಹ ಒಂದು ಪ್ರದರ್ಶನ ಮತ್ತು ಅವರ ಕಣ್ಣುಗಳಲ್ಲಿಯೇ ತಮ್ಮ ಅಭಿನಯವನ್ನು ವ್ಯಕ್ತಪಡಿಸ್ತಕ್ಕಂಥ ಕಲೆಯನ್ನು ಕಲಿಸುವಂಥದ್ದು ಅಷ್ಟು ಸುಲಭ ಅಲ್ಲ. ಇದೊಂದು ಯೋಗ. ನಾವೇನು ಶಿವಯೋಗ ಅಂತ ಕರಿತೇವೆ, ಹಾಗೆ ನೃತ್ಯ ಅನ್ನುವಂಥದ್ದು ಸಹ ಒಂದು ಯೋಗ. ಇಂತಹ ಯೋಗದ ಒಂದು ಅದ್ಭುತ ನೃತ್ಯದ ಉತ್ಸವವನ್ನು ಏರ್ಪಡಿಸಿರ್ತಕ್ಕಂಥ ಸಹನಾರಿಗೆ ನಾನು ಹೃತ್ಪೂರ್ವಕ ಧನ್ಯವಾದ ಅರ್ಪಿಸಿ, ಅವರ ಪತಿಯೂ ಸಹ ಓಹಿಲೇಶ್ವರ ಅವರು ನಿಜವಾದ ಅರ್ಥದಲ್ಲಿ ಅವರು ಒಂದು ರೀತಿಯಲ್ಲಿ ಮನೆಗಳನ್ನು ನಿರ್ಮಾಣ ಮಾಡತಕ್ಕಂಥ ಕೃತಿಯಲ್ಲಿದ್ದಾರೆ. ಅವ್ರು ಹೇಳ್ತಾರೆ, ಕಲ್ಪನೆ ನಿಮ್ಮದು, ವಿನ್ಯಾಸ ನನ್ನದು ಅಂಥೇಳಿ. ಅಂತಹ ಓಹಿಲೇಶ್ವರಿ ನನ್ನ ಅಭಿನಂದನೆ ಸಲ್ಲಿಸ್ತಾ ಈ ಸಮಾರಂಭಕ್ಕೆ ನನ್ನನ್ನು ಆಹ್ವಾನಿಸಿ. ವಿಕಾಸಕ್ಕೆ ನಮಗೆ ಬೇಕಾಗಿರ್ತಕ್ಕಂಥ ಅತ್ಯವಶ್ಯಕವಾಗಿರುವಂತಹ ವಿದ್ಯೆ ಅಂದರೆ ಅದು ಲಲಿತ ಕಲೆಗಳು. ವಿಶೇಷವಾಗಿ ಅದರಲ್ಲಿ ನೃತ್ಯ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಸಾಹಿತ್ಯ ಆಗಿರ್ಬೋದು, ಮತ್ತು ನಾಟಕಗಳು, ಇವೆಲ್ಲ ಒಬ್ಬ ವ್ಯಕ್ತಿಯ ಹೃದಯ ಶ್ರೀಮಂತಿಕೆಯನ್ನು ಹೆಚ್ಚಿಸುವಂಥ ಕೆಲಸವನ್ನು ಮಾಡ್ಕೊಂಡು ಬರ್ತವೆ. ವಿಶೇಷವಾಗಿ ನಮ್ಮ DVG ಅವರು ತಮ್ಮ ಮಂಕುತಿಮ್ಮ ಕಗ್ಗದಲ್ಲಿ ಸಂಗೀತ ಕಲೆಯೊಂದು, ಸಾಹಿತ್ಯ ಕಲೆಯೊಂದು, ಅಂಗಾಂಗ ಭಾವ ರೂಪಣದ ಕಲೆಯೊಂದು, ಸಂಗಳೀಸಲಿ ಕಲೆಗಳ ಅನುನಯವು ಚರ್ಯೆಯಲ್ಲಿ ಮಂಗಳೋನ್ನತ ಕಲೆಯೋ ಮಂಕುತಿಮ್ಮ ಅಂತಕ್ಕಂಥ ಮಾತನ್ನು, ಅದ್ಭುತವಾಗಿರುವಂಥ ಮಾತನ್ನು ಹೇಳಿದ್ದಾರೆ. ನೋಡಿ, ಕಲೆಗಳು ಅಂತಕ್ಕಂಥವು ಅಂತರಂಗವನ್ನು ಸಂಸ್ಕಾರಕ್ಕೆ ಒಳಪಡಿಸುವಂಥ ಒಂದು ದಿವ್ಯ ಮಂತ್ರಗಳು ಅಂತಲೇ ನಾವು ಹೇಳ್ಬೋದು. ಇವತ್ತು ನಮಗೆ ಏನಾದರೂ ಒಂದು ಸಂಸ್ಕಾರ ಬಂದಿದೆ ಅಂದರೆ ಅವು ಕಲೆಗಳಿಂದ ಮಾತ್ರ ಸಾಧ್ಯ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವು ಯಾರೂ ಮರೆಯತಕ್ಕಂಥದ್ದಲ್ಲ. ವಿಶೇಷವಾಗಿ ಅದು ನಮ್ಮ ಕರ್ನಾಟಕ ಅಂತಕ್ಕಂಥದ್ದು ಒಂದು ಸಾಂಸ್ಕೃತಿಕ ನೆಲೆವೀಡು. ಇದು
ಇಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಸಂಸ್ಕೃತಿಯನ್ನು, ಆಚಾರಗಳನ್ನು, ವಿಚಾರಗಳನ್ನೆಲ್ಲ ನಾವು ಗಮನಿಸ್ಬೋದು. ಇಂತಹ ಸಂಸ್ಕೃತಿಯಲ್ಲಿ ವಿಶೇಷವಾಗಿ ನಾವೆಲ್ಲರೂ ಸಹ ಈ ನಾಟ್ಯಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಿರ್ತಕ್ಕಂಥದ್ದು ನಾವೆಲ್ಲ ಕಾಣ್ಬೋದಾಗಿರ್ತಕ್ಕಂಥದ್ದು. ಮನುಷ್ಯನ ಒಂದು ಆತ್ಮೋನ್ನತಿಗೆ ಬೇಕಾಗಿರುವಂತಹ ಈ ಕಲೆಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇ ಆದರೆ ಒಬ್ಬ ವ್ಯಕ್ತಿಯ ಜೀವನ ಪರಿಪೂರ್ಣತೆಯನ್ನು ಹೊಂದುತ್ತೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವೆಲ್ಲರೂ ಮನಗಾಣಬೇಕಾಗಿರ್ತಕ್ಕಂಥದ್ದು. ಒಂದು ಕಡೆ ಒಂದು ಮಾತನ್ನು ಹೇಳ್ತಾರೆ ಸಂಸ್ಕೃತದಲ್ಲಿ, ಸಂಗೀತ ಸಾಹಿತ್ಯ ಕಲಾವಿಹೀನ ಸಾಕ್ಷಾತ್ ಪಶು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಯಾವ ವ್ಯಕ್ತಿಯಲ್ಲಿ ಸಂಗೀತ ಇಲ್ಲ, ಅವನಲ್ಲಿ ಸಾಹಿತ್ಯ ಇಲ್ಲ, ಅವನು ಕಲೆಯಿಂದ ವಿಹೀನನಾಗಿರ್ತಕ್ಕಂಥವನು, ಅವನು ಪ್ರಾಣಿಗೆ ಸಮಾನ ಅಂತಕ್ಕಂಥ ಮಾತನ್ನು ಅನೇಕ ನಮ್ಮ ದಾರ್ಶನಿಕರು ಇಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು ನಾವು ಕಾಣಬಹುದು. ಇವತ್ತು ಮಕ್ಕಳಲ್ಲಿ ಒಂದು ಸಂಸ್ಕಾರ ಬೆಳವಣಿಗೆಗೆ ಇಂತಹ ಕಲೆಗಳು ಅತ್ಯಂತ ಅವಶ್ಯಕವಾಗಿ ಬೇಕಾಗಿರುವಂತಹದ್ದು. ಅದರಲ್ಲೂ ಇತ್ತೀಚಿನ ದಿನಗಳ ಇದು ಆಧುನಿಕ ಯುಗ ಮತ್ತು ತಂತ್ರಜ್ಞಾನ ಅಗಾಧವಾಗಿ ಬೆಳೆದಿರ್ತಕ್ಕಂಥ ಇಂಥ ಸಂದರ್ಭದಲ್ಲಿ ನಮ್ಮ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥದ್ದು ಸಂಸ್ಕಾರ. ಇಫ್ ಕ್ಯಾರೆಕ್ಟರ್ ಈಸ್ ಲಾಸ್ಟ್ ಎವ್ರಿಥಿಂಗ್ ಈಸ್ ಲಾಸ್ಟ್ ಅಂತಕ್ಕಂಥ ಮಾತನ್ನು ನಾವೆಲ್ಲ ಗೊತ್ತಿರುವಂಥದ್ದು. ಮಕ್ಕಳಲ್ಲಿ ಸಂಸ್ಕಾರ ಬೇಕು ಅಂತಂದರೆ ನಾವು ಇಂತಹ ಲಲಿತ ಕಲೆಗಳಲ್ಲಿ ಅವರನ್ನು ಸಕ್ರಿಯವಾಗಿ ಭಾಗವಹಿಸುವಂಥ ಕೆಲಸವನ್ನು ನಾವು ಮಾಡಬೇಕಾಗಿರುವಂಥದ್ದು. ಇವತ್ತು ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಮಕ್ಕಳನ್ನು ನೋಡಿ, ಅವ್ರನ್ನ ಗಮನಿಸಿದಾಗ ನಮ್ಮ ಮನಸ್ಸು ಹೃದಯವನ್ನು ಅರಳಿಸುವಂಥ, ಹೃದಯವನ್ನು ವಿಕಾಸಗೊಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಪ್ರತಿಯೊಬ್ಬ ಮಕ್ಕಳು ಸಹ ಸಂಘಟನಾತ್ಮಕವಾಗಿ ಕ್ರಿಯಾಶೀಲತೆಯಿಂದ ತಮ್ಮನ್ನು ತಾವು ಇಂತಹ ಒಂದು ವಿಚಾರದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರಲ್ಲ, ಇದು ಕಲೆಗಳಲ್ಲಿರ್ತಕ್ಕಂಥ ಒಂದು ಶಕ್ತಿ ಅಂತಲೇ ನಾವು ಕರಿಬಹುದು. ಇವತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಇಬ್ಬರು ಗಣ್ಯ ವ್ಯಕ್ತಿಗಳು, ನಮ್ಮ DC ಅವರು, ನಿವೃತ್ತ DC ಅವರು ಮತ್ತು ಸಂಜಯ್ ಅವರವರು, ಬಹುಶಃ ಅವರು ಸಹ ಇಂಥ ಕಲೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಕ್ಕಂಥವ್ರು. ನಾವು ಬಾಲ್ಯದಲ್ಲಿ ದಿನಗಳಲ್ಲಿ ಸಂಜಯ್ ಅವರ ಅಭಿನಯವನ್ನು ನಾವು ನೋಡಿದ್ದೀವಿ ಸಿನಿಮಾಗಳಲ್ಲಿ, ನಮಗೆಲ್ಲ ಗೊತ್ತಿರುವಂಥದ್ದು. ಇತ್ತೀಚಿನ ಮಕ್ಕಳಲ್ಲಿ ಅದೆಲ್ಲ ಗೊತ್ತಿಲ್ಲ. ಸ್ವಾಮಿ ಅಯ್ಯಪ್ಪ ಅಂತಕ್ಕಂಥ ಒಂದು ಸಿನಿಮಾದಲ್ಲಿ ಬಾಲನಟನಾಗಿ ಅವರು ಅಭಿನಯವನ್ನು ಮಾಡ್ತಕ್ಕಂಥದ್ದು. ಅಂತಹ ಒಂದು ಅಭಿನಯಕ್ಕೆ ಸ್ಫೂರ್ತಿ ನೀಡಿದ್ದು ಯಾವುದಾದ್ರೂ ಇದ್ದರೆ ಅದು ಕಲೆಗಳಿಂದ ಮಾತ್ರ ಸಾಧ್ಯ. ಅವರಿವತ್ತು ಒಂದು ಸಂಸ್ಕಾರಯುತವಾಗಿರ್ತಕ್ಕಂಥ ವ್ಯಕ್ತಿಯಾಗಿ ಇವತ್ತು ಸಮಾಜದಲ್ಲಿ ತಮ್ಮನ್ನು ತಾವು ಗುರುತಿಸ್ಕೊಂಡಿದ್ದಾರೆ ಅಂದರೆ ಅವರಲ್ಲಿರ್ತಕ್ಕಂಥ ಕಲೆಯಿಂದ ಮಾತ್ರ ಸಾಧ್ಯ ಆಗಿರುವಂಥದ್ದು. ಇನ್ನು ನಮ್ಮ DC ಸೋಮಶೇಖರ್ ಅವರು ಕಲೆಗಳಿಗೆ ಒತ್ತನ್ನು ಕೊಟ್ಟಷ್ಟು ಇನ್ಯಾವುದಕ್ಕೂ ಒತ್ತು ಕೊಟ್ಟು ಇರ್ತಕ್ಕಂಥದ್ದು ನಾನು ನಿದರ್ಶನವನ್ನೇ ನೋಡೋಕ್ಕೆ ಸಾಧ್ಯ ಇಲ್ಲ. ಅವರು ಇಲ್ಲೇ ಜಿಲ್ಲಾಧಿಕಾರಿಗಳಾಗಿದ್ದಾಗ ತುಮಕೂರನ್ನು ಒಂದು ಸಾಂಸ್ಕೃತಿಕ ಕೇಂದ್ರವನ್ನಾಗಿ ಮಾಡಬೇಕು ಅಂತ ಅವಿರತವಾಗಿ ಶ್ರಮವನ್ನು ವಹಿಸಿದಂತಹ ಒಬ್ಬ ಅಧಿಕಾರಿ ಅಂತಲೇ ಹೇಳ್ಬೋದು. ನಿರಂತರವಾಗಿ ಅವರು ಈ ನಾಡಿಗೆ ಏನಾದರೂ ನಾನು ಕೊಡುಗೆ ಕೊಡಬೇಕು ಅಂತಕ್ಕಂಥ ಒಂದು ಆಶಾವಾದಿಯಾಗಿ ನಮಗೆಲ್ಲ ಬೇಕಾಗಿರ್ತಕ್ಕಂಥ ಒಬ್ಬ ಮಾರ್ಗದರ್ಶಕನಾಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ ಈ ಸಂದರ್ಭದಲ್ಲಿ. ಅಂತಹ ಇಬ್ಬರು ಮಹಾಗಣ್ಯ ವ್ಯಕ್ತಿಗಳನ್ನು ಈ ವೇದಿಕೆಯಲ್ಲಿ ಆಹ್ವಾನಿಸಿರ್ತಕ್ಕಂಥದ್ದು ನಿಜಕ್ಕೂ ನಮಗೆ ಸಂತೋಷವನ್ನು ಉಂಟು ಮಾಡ್ತಾ ಇದೆ. ಮತ್ತು ಈಗಾಗಲೇ ನಮ್ಮ DC ಸೋಮಶೇಖರ್ ಅವರು ನನ್ನ ಮಾತನ್ನು ಅವರು ಪುನರುಚ್ಚರಿಸ್ಬಿಟ್ಟಿದ್ದಾರೆ. ಇವತ್ತು ಈ ಕಾರ್ಯಕ್ರಮ ಬೇಕಾಗಿರ್ತಕ್ಕಂಥದ್ದು ಅತ್ಯಂತ ತಾಳ್ಮೆ. ಇವತ್ತು ಸಹನಾ ಅವರಲ್ಲಿರ್ತಕ್ಕಂಥ ಸಹನೆಯೇ ಈ ಕಾರ್ಯಕ್ರಮ ಯಶಸ್ವಿಯಾಗುವುದಕ್ಕೆ ಕಾರಣ ಅಂತಕ್ಕಂಥದ್ದು ನಾನು ಭಾವಿಸ್ತಾ ಇದ್ದೀನಿ. ಇವತ್ತು ಬಹುಶಃ ಅವರ ಒಂದು ನಿರಂತರವಾಗಿರುವಂಥ ಒಂದು ಪರಿಶ್ರಮ, ಅವರು ಮತ್ತು ಅವರ ಪತಿಯಾಗಿರ್ತಕ್ಕಂಥ ಓಯಿಲೇಶ್ವರ್ ಅವರು, ಅದರ ಜೊತೆಗೆ ಈ ಕಾರ್ಯಕ್ರಮ ಈ ವೇದಿಕೆಯ ಅಧ್ಯಕ್ಷರಾಗಿರ್ತಕ್ಕಂಥ ಸಿದ್ಧಲಿಂಗಪ್ಪನವರು, ಇವರೆಲ್ಲರ ಒಂದು ಶ್ರಮದಿಂದ ಅನೇಕ ಪ್ರತಿಭೆಗಳು ಇವತ್ತು ಹೊರಬರುವುದಕ್ಕೆ ಸಾಧ್ಯ ಆಗಿರುವಂಥದ್ದು. ಮತ್ತು ಅವರಿಗೆ ಒಂದು ಉತ್ತಮವಾಗಿರ್ತಕ್ಕಂಥ ಸಂಸ್ಕಾರವನ್ನು ಕೊಡುವಂಥದ್ದು ಅವರಿಂದ ಆಗಿರ್ತಕ್ಕಂಥದ್ದು ನಾವು ನಿಜಕ್ಕೂ ಮರೆಯುವ ಆಗಿಲ್ಲ. ಇಂತಹ ಕಾರ್ಯಕ್ರಮಗಳು ಉತ್ತರೋತ್ತರವಾಗಿ ಬೆಳೀತಾ ಇರಲಿ. ನಿಜಕ್ಕೂ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರೆ विंशद्भुजं दशग्रीवं दर्शनीयपरिच्छदं विशालवक्षसं वीरं
राजलक्षणलक्षितम् ಮಾರೀಚ ಯಾವುದೇ ಮಾಯಾವಿ ಶಕ್ತಿ, ಯಾವುದೇ ಅಧರ್ಮಿ ಅಥವಾ ಯಾವ ಅಸುರರು ದಾಟಬಾರದು. तत्पुरुषाय विद्महे स्वर्णपक्षाय धीमहि तन्नो गरुडः प्रचोदयात्। तत्पुरुषाय विद्महे स्वर्णपक्षाय धीमहि तन्नो गरुडः प्रचोदयात्। तगुर्गां तत तगुर्दीं तत तगुर्गों तजं तज्जं तत तगुर्गां तत तगुर्दीं तत तगुर्गों तजं तज्जं तगुर्दगदत्त तगुर्दगदीं तगुर्दगदत्त तुं तज्जं तगुर्दगदत्ति तगुर्दगदीं दीं तगुर्दगदगदगदगदगदगजं। अरुणात्मज अरुणात्मज संपाति सोदर संपाति सोदर अरुणात्मज संपाति सोदर जटायु जटायु तरगडದ तरगडದ ಕದ್ದಿಂ तरगडದ ಕದ್ದಿಂ तरगडದ तरगಡ 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 ಅತಿ ಕ್ರೋಧಿತನಾಗಿ ರಾವಣನೆ ಅತಿ ಕ್ರೋಧಿತನಾಗಿ ರಾವಣನೆ ರೆಕ್ಕೆ ಬಡೆದು ಹೊಡೆ 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 ಹೊಡೆದು ರೆಕ್ಕೆ ಬಡೆದು ಹೊಡೆ ಹೊಡೆದು ಹೊಡೆ ಹೊಡೆ ಧುಮ್ ದುದು 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 ಧುಮ್ ದುದು 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 ತರಗಡದಕ್ಕ ದಿನ ದುಮ್ ತರಗಡದಕ್ಕ ದಿನ ದುಮ್ ತರಗಡದಕ್ಕ ದಿನ ದುಮ್ ತರಗಡದಕ್ಕ ದಿನ ದದ 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 ದ ದದ 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 ದ ಧಮ್ ತಕಿಟ ಧುಮ್ ತಕಿಟ ತರಗಡದಕ್ಕ ತರಗಡ ದಿಮ್ 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 ತರಗಡದಕ್ಕ ದಿಮ್ ತರಗಡದಕ್ಕ 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 ದಿಮ್ ತರಗಡದಕ್ಕ ದಿಮ್ ತರಗಡದಕ್ಕ ತರಗಡದಕ್ಕ ತರಗಡ ದಿಮ್ ದಿಮ್ ತರಗಡ ಜಾನಕಿಯ ಕಂಡನೆ ರಾವಣನೊಡನಿರುವ ಜಾನಕಿ ಮಾತೆಯತ ಕಂಡನೆ ಜಟಾಯು ಕೊಕ್ಕನು ತರಿದ ರಾವಣ ಜಟಾಯು ಧರೆಯಲಿ ಸನಾಗಿ ಮೋಕ್ಷವ ಪಡೆದನೆ ಮೋಕ್ಷವ ಪಡೆದನೆ ಜಟಾಯು ಮೋಕ್ಷವ ಪಡೆದನೆ ರಾಮಾಯಣುತ
Ram, Jai Ram, Shri